ಲೋರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ನಿಮಗೆ ಏನಾದರೂ ಈ ರೀತಿಯಾದಂಥ ಕನಸುಗಳು ಬಂದ್ರೆ ಖಂಡಿತವಾಗೂ ನಿಮ್ಮ ಮೇಲೆ ಮಾಟ ಪ್ರಯೋಗಗಳಾಗಿದೆ ಅಂತಾನೆ ಅರ್ಥ. ನಿಮ್ಮ ಮೇಲೆ ಏನಾದರೂ ಮಾಟ ಪ್ರಯೋಗಗಳಾಗಿದ್ರೆ ನಿಮ್ಮ ಕನಸಿನಲ್ಲಿ ಈ ರೀತಿಯಾಗಿರುವಂತಹ ಒಂದು ಸ್ವಪ್ನಗಳಾಗಿರ್ಬೋದು, ಸ್ವಪ್ನದ ಮೂಲಕ ನಿಮಗೆ ಮಾಟ ಮಂತ್ರಗಳ ಕುರುಹುಗಳು ಕೂಡ ನಿಮಗೆ ಸಿಗುತ್ತಾ ಇರ್ತದೆ. ಹಾಗಾದ್ರೆ ಯಾವ ರೀತಿ ಕನಸುಗಳು ಬಂದ್ರೆ ನಮಗೆ ಮಾಟ ಪ್ರಯೋಗಗಳು ಆಗಿರ್ತದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಮತ್ತು ನಿಮಗೆ ಕೂಡ ಈ ರೀತಿಯಾಗಿರುವಂತಹ ಸ್ವಪ್ನಗಳು ಬಿದ್ದಿದ್ರೆ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಒಬ್ಬ ವ್ಯಕ್ತಿ ನಾಶ ಆಗಬೇಕು, ಇವನ ಅಭಿವೃದ್ಧಿ ಆಗಬಾರದು, ಇವನ ಏಳಿಗೆ ಆಗಬಾರದು ಅಂತ ಹೇಳಿ ಯಾವ್ದಾವುದೋ ರೀತಿಯಲ್ಲಿ ಮಾಟ ಪ್ರಯೋಗಗಳನ್ನು ಮಾಡಿರ್ತಾರೆ. ಮಾಟ ಪ್ರಯೋಗಗಳು ನಮಗೆ ಏನಾದರೂ ಆಗಿದ್ದಲ್ಲಿ ಸ್ವಪ್ನದ ಮೂಲಕ ಕೂಡ ನಾವು ಅದನ್ನ ತಿಳ್ಕೊಂಡು ಅದನ್ನ ಖಂಡಿತವಾಗಲೂ ಸರಿಪಡಿಸ್ಕೋಬಹುದು. ಸ್ವಪ್ನದ ಮೂಲಕ ನಮಗೆ ಯಾವ ರೀತಿ ತಿಳಿತದೆ ಅಂತ ಹೇಳಿದ್ರೆ, ಪದೇ ಪದೇ ಸ್ವಪ್ನದಲ್ಲಿ ನಮಗೆ ಸ್ಮಶಾನ ಆಗಿರ್ಬೋದು, ರುದ್ರಭೂಮಿ ಆಗಿರ್ಬೋದು, ಅಥವಾ ಮೃತದೇಹಗಳು ಈ ರೀತಿಯಾಗಿ ನಮಗೆ ಕಾಣಸಿಗುತ್ತದೆ. ಈ ರೀತಿಯಾದಂಥ ಕನಸುಗಳು ಬಂದಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಇದು ಮಾಟ ಮಂತ್ರದ ಕುರುಹು ಅಥವಾ ನಮ್ಮ ಮೇಲೆ ಆಗಿರುವಂತಹ ಮಾಟ ಮಂತ್ರ ಪ್ರಯೋಗಕ್ಕೆ ಸಂಕೇತ ಅಂತಾನೆ ಹೇಳ್ಬೋದು. ಮತ್ತು ಪದೇ ಪದೇ ಕೂದಲುಗಳು ಕೂಡ ನಮ್ಮ ಸ್ವಪ್ನದಲ್ಲಿ ಸಿಗ್ತದೆ. ಕೂದಲು ಕೂಡ ಪದೇ ಪದೇ ಸಿಕ್ಕಿ ನಿಮಗೆ ಏನಾದರೂ ಒಂದು ಸಮಸ್ಯೆಗಳಿಂದ ಒಂದು ಕೆಟ್ಟ ಭಾವನೆಗಳು ಬರ್ತಾ ಇದ್ರೆ ಅದರಿಂದ ಕೂಡ ನಮಗೆ ಮಾಟ ಪ್ರಯೋಗಗಳು ಆಗಿದೆ ಅನ್ನೋದನ್ನ ನಾವು ತಿಳ್ಕೊಬಹುದಾಗಿರ್ತದೆ. ಮತ್ತು ಕೆಲವು ಕಡೆ ನಿಮಗೆ ಏನಾದ್ರೂ ಸ್ವಪ್ನದಲ್ಲಿ ಕಪ್ಪಾದಂತಹ ಒಂದು ನಾಯಿಗಳಾಗಿರ್ಬೋದು ಅಥವಾ ಕಪ್ಪು ಬೆಕ್ಕುಗಳಾಗಿರ್ಬೋದು, ಈ ರೀತಿಯಾಗಿ ಏನಾದ್ರೂ ನಿಮ್ಗೆ ಸ್ವಪ್ನದಲ್ಲಿ ಬಂದಿದೆ ಅಂತ ಆದ್ರೆ ಇದು ಕೂಡ ಒಂದು ಮಾಟ ಮಂತ್ರಗಳ ಪ್ರಯೋಗದ ಕುರುಹು ಅನ್ನುವಂಥದ್ದನ್ನೇ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ನಿಮಗೆ ಏನಾದ್ರೂ ಈ ರೀತಿಯಾಗಿರುವಂತಹ ಒಂದು ಸ್ವಪ್ನಗಳು ಬಿದ್ದಿದೆ ಅಂತ ಆದ್ರೆ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ಯಾವ್ದಾದ್ರು ತಂತ್ರಗಳಿಂದ ಆಗಿರ್ಬೋದು, ತಾಂತ್ರಿಕರ ಹತ್ರ ಆಗಿರ್ಬೋದು, ಅದು ಜ್ಯೋತಿಷ್ಯರ ಹತ್ರ, ಪಂಡಿತರ ಹತ್ರ ತಿಳಿಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಕೂಡ ಮಾಡ್ಕೋಬಹುದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ನಮಸ್ಕಾರ.